ಮನಸ್ಸಿನಲ್ಲಿ ಅನೇಕ ಭಾವನೆಗಳು ಬರ್ತಾವ. ಎಲ್ಲ ಭಾವಗಳು ಸುಂದರ ಇರ್ತಾವಂತ ಎಲ್ಲದ? ಎಲ್ಲ ಭಾವಗಳು ಸ್ವಚ್ಛ ಇರ್ತಾವಂತ ಎಲ್ಲದ? ಎಷ್ಟೋ ಭಾವನೆಗಳು ಹೇಳ್ತಾವ, ಅವು ನಮ್ಮ ಜೀವನದ ಅಂಗಳವನ್ನೂ ಹೊಲಸ ಮಾಡ್ತಾವ, ಇನ್ನೊಬ್ಬರ ಜೀವನವನ್ನೂ ಕೆಡಿಸ್ತಾವ. ಇಂಥ ಭಾವನೆಗಳು ಮನಸ್ಸಿನಲ್ಲಿ ಇರ್ತಾವಲ್ಲ, ಇದನ್ನು ಸ್ವಲ್ಪ ತೆಗೆದು ಹಾಕೋದಷ್ಟೆ. ಇದು ಮೊದಲನೇ ಕೆಲಸ, ಭಾವಶುದ್ಧೀಕರಣ. ಭಾವಶುದ್ಧೀಕರಣ ಇದರಲ್ಲಿ ಎರಡು ಅತ್ಯಂತ ಪ್ರಮುಖ ಹೊಲಸುಗಳು ಯಾವುವು ಅಂದರೆ, ಒಂದು ದ್ವೇಷ, ಇನ್ನೊಂದು ಹೊಟ್ಟೆ ಕಿಚ್ಚ. ಇವು ಎರಡು ಅತ್ಯಂತ ಕೆಡಿಸುವಂಥವು. ಒಮ್ಮೆ ಮನುಷ್ಯ ಒಂದನ್ನು ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡಿದ ಅಂದರೆ ಅವ ಏನನ್ನೇ ಪಡೀಲಿ, ಎಂಥದೇ ಜೀವನವನ್ನು ಸಾಗಿಸಲಿ, ಆದರೆ ಸಂತೋಷ ಉಂಟಾಗಲಿ, ಹೊಲಸಾಗ್ತದೆ. ದ್ವೇಷ, ಹೇಟ್ರೆಡ್ ಇಲ್ಲೇ. ಈಗ ವಸ್ತುಗಳದ ಬಂದಾಗ ನಾವು ಅವುಗಳನ್ನು ಚಲೋ ದೃಷ್ಟಿಯಿಂದ ನೋಡಬೇಕಲ್ಲ. ಯಾವುದೇ ಇರಲಿ, ಬೌದ್ಧಿಕ ಇರಲಿ, ದೈಹಿಕ ಇರಲಿ, ಆ ವಸ್ತುವನ್ನು ನೋಡುವ ದೃಷ್ಟಿಕೋನ ಹೇಗಿರಬೇಕು ಅಂದರೆ ನಮಗೆ ಸಂತೋಷ ಆಗುತ್ತೆ. ಯಾವುದೇ ವಸ್ತುವನ್ನು ನೋಡಲಿ, ಒಂದು ಗಿಡ ನೋಡಲಿ, ಒಂದಿಷ್ಟು ಭೂಮಿ ನೋಡಲಿ, ಜನರನ್ನೇ ನೋಡಲಿ, ಯಾರನ್ನ ನೋಡಿದರೂ ಒಂದಿಷ್ಟು ಭಾವ ಚಲೋ ಇತ್ತು ಅಂದರೆ ಸಂತೋಷ ಆಗ್ತದೆ. ಒಬ್ಬರು ಮನೆ ಕಟ್ಟ್ಯಾರ ಅಂತ ಇಟ್ಕೊಳ್ಳಿ, ಏನು ಸುಂದರ ಮನೆ ಕಟ್ಟಿದ್ದಾರೆ, ನೋಡಿ ಸಂತೋಷ ಆಗಬೇಕಲ್ಲ. ನಮಗೆ ಸಂತೋಷ ಆಗದೆ ಅದನ್ನು ನಾವು ತಿರಸ್ಕರಿಸ್ತಾ ಇದ್ದೇವೆ, ದ್ವೇಷಿಸ್ತಾ ಇದ್ದೇವೆ ಅಂದರೆ ಅದು ಹೊಲಸು, ಮನಸ್ಸು ಹೊಲಸಾಗ್ಯದಂತ. ಅದು ಇರೋವರೆಗೆ ನಮ್ಮ ಜೀವನದ ಬೆಲೆ ಹೇಗೆ ಸುಂದರ ಆಗೋದು, ಬೆಲೆ ಹೆಚ್ಚಾಗೋದು ಬೇಕಲ್ಲ. ಯಾರೇ ಕಟ್ಟಲಿ, ಏನೇ ತಗೊಳ್ಳಿ, ಅದನ್ನು ನೋಡಿ ಸಂತೋಷ ಪಡುವಂಥ ಎದೆ ಬೇಕಲ್ಲ, ಅದು ಭಾವಶುದ್ಧಿ ಬೇಕು. ನಮಗೆ ಯಾವುದು ಹಿಡಿಸೋದಿಲ್ಲ ಅದನ್ನು ಅತಿಯಾಗಿ ತಿರಸ್ಕರಿಸ್ತೇವಲ್ಲ, ಅದನ್ನು ದ್ವೇಷಿಸ್ತೇವಲ್ಲ, ಅದು ವಿನಾಶಕ್ಕೆ ಕಾರಣ ಅಷ್ಟೇ ಅಲ್ಲ, ದುಃಖಕ್ಕೆ ಕಾರಣ. ದ್ವೇಷ ಭಯಾನಕ. ಜಗತ್ತಿನ ಬಹುತೇಕ ಸಮಸ್ಯೆಗಳೆಲ್ಲ ಈ ದ್ವೇಷದಿಂದ ಬಂದವು. ದ್ವೇಷದು ಬಹಳ ಸೂಕ್ಷ್ಮವಾಗಿರ್ತದೆ. ಅದು ಹಂಗೆ ವ್ಯಕ್ತ ಆಗೋದಲ್ಲ, ಅದು ಬಹಳ ಸೌಮ್ಯ ಶಾಂತವಾಗಿರ್ತದೆ, ಒಳಗೆ ಮೌನವಾಗಿರ್ತದೆ. ಆದರೆ ಪ್ರಸಂಗ ಬಂತು ಅಂದರೆ ಭಯಾನಕ ರೂಪವನ್ನು ತಾಳ್ತಾ ಇರುತ್ತೆ. ಅದು ದ್ವೇಷ. ಅಂಥ ದ್ವೇಷ ಶಾಸ್ತ್ರ ಮಟ್ಟದಲ್ಲೂ ಅದ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ದ್ವೈತಾದ್ವೈತ ಏನು ನೋಡಬೇಕು, ಕೇವಲಾದ್ವೈತ, ಶುದ್ಧಾದ್ವೈತ, ಎಷ್ಟು ಸಿದ್ಧಾಂತಗಳು ಎಷ್ಟು ಚೆನ್ನಾಗ್ಯದಾವ. ಒಂದೊಂದು ದೃಷ್ಟಿಕೋನ ಜಗತ್ತಿನತ್ತ ನೋಡೋದು ಎಷ್ಟು ಸುಂದರದವೆಲ್ಲ. ಆದರೆ ನಮ್ಮದು ಹಂಗೆ ಆಗೋದಿಲ್ಲ. ಒಂದು ಹಿಡಿತೇವೆ, ಉಳಿದನ್ನು ದ್ವೇಷಿಸ್ತೇವಲ್ಲ, ಸಮಾಧಾನ ಹೆಂಗಾಗ್ತದ? ನಮಗೆ ಹಿಡಿಸ್ಬೋದು ಒಂದು, ಆದರೆ ಉಳಿದನ್ನೆಲ್ಲ ದ್ವೇಷ ಮಾಡ್ತೇವಲ್ಲ, ಅವು ಇರಬಾರ್ದು. ದ್ವೇಷ ಅಂದ್ರೇನು? ಅವು ಇರಲೇಬಾರದು. ನಮ್ಮದು ಒಂದೇ ಇರಬೇಕು. ಇದು ದ್ವೇಷ. ಇದು ಬಹಳ ತೀವ್ರವಾಗಿ ಹರವಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಎಲ್ಲ ಯುದ್ಧಗಳ ಹಿಂದೆ ಇರೋದು ಇದೇ ದ್ವೇಷ. ಇಂಥ ದ್ವೇಷ ಒಳಗಿತ್ತು ಅಂದರೆ ಮನಸ್ಸು ಹೊಲಸದ, ಮನಸ್ಸು ಕುರೂಪವಾಗಿದೆ. ಇದು ಮೊದಲನೇದ್ದು.
ಎರಡನೇದ್ದು ಸೇರ್ಲಾರ್ದೆ ಇರೋದು, ಹೊಟ್ಟೆ ಕಿಚ್ಚು. ಇದು ಭಯಾನಕ. ನೀವು ಹೆಚ್ಚಾದರೆ ನನಗೆ ಉರಿ ಆಗ್ತಿತ್ತು ಅಂದರೆ, ಹೊಟ್ಟೆ ಉರಿತಿತ್ತು ಅಂದರೆ ಇದು ಭಯಾನಕ. ದ್ವೇಷ ಮತ್ತು ಮತ್ಸರ ಎರಡೂ ಭಾಳ ಮಿತ್ರರು, ಎರಡೂ ಹೊಂದ್ಕೊಂಡು ಹೋಗ್ತಾ ಇರ್ತಾವ. ಅವು ಮನಸ್ಸನ್ನು ಕಾಯಿಸ್ತಾವ, ಜಗತ್ತನ್ನು ಹಾಳು ಮಾಡ್ತಾವ. ಎಂಥ ಎರಡು ಸಂಗತಿಗಳು. ಎಷ್ಟರ ಮೇಲೆ ಮೂರನೇದ್ದು ಬಹಳ ವಿಚಿತ್ರವಾದದ್ದು, ಎಲ್ಲ ನನಗೇ ಇರಬೇಕು, ನನಗಿರೋದು ಯಾರಿಗೇ ಇರಬಾರ್ದು. ಇದು ಮಜಾ ಇಲ್ಲ. ಇದು ನನಗೆ ಏನೇನು ಹಿಡಿಸ್ತದ ಅದು ನನಗೇ ಇರಬೇಕು. ನಾನು ಎಷ್ಟು ಬಯಸ್ತೇನೆ ಅಷ್ಟೆಲ್ಲ ನನಗೇ ಇರಬೇಕು. ಮತ್ತು ನನಗೇನು ಸಿಕ್ಕದ ಇದು ಯಾರ್ಯಾರಿಗೂ ಸಿಗಬೇಕು. ಎಷ್ಟು ವಿಚಿತ್ರ ಇಲ್ಲ. ಇವು ಮೂರದಾವಲ್ಲ, ಇವ ಜೀವನವನ್ನು ಕೆಡಿಸಿಬಿಟ್ಟ. ಇವು ಮನಸ್ಸಿನ ಅಂಗಳದೊಳಗಿರುವಂಥ ಹೊಲಸುಗಳು. ಎಲ್ಲಿವರೆಗೆ ಇವು ಒಳಗೆ ಇರ್ತಾವ ಅಲ್ಲಿವರೆಗೆ ಪರಿಮಳ ಇಲ್ಲ, ಅಲ್ಲಿವರೆಗೆ ಸುಖ ಶಾಂತಿ ಅಂತ ನಾವೇನು ಕನಸ ಕಾಣ್ತೇವೆ ಯಾವುದೂ ಸಾಧ್ಯ ಆಗೋದಿಲ್ಲದ. ಎಷ್ಟೇ ಸಂಪದ ಇರಲಿ, ಅನುಕೂಲತೆ ಇರಲಿ, ಏನೆಲ್ಲ ಇರಲಿ, ಈ ಮೂರು ಯಾವುವು? ದ್ವೇಷ, ಎರಡನೇದ್ದು ಮಾತ್ಸರ್ಯ, ಮೂರನೇದ್ದು ಮಜಾದಾದು ಎಲ್ಲ ನಮಗೆ ಅಷ್ಟು. ಈ ಮೂರು ಇರೋ ತನಕ ಎಲ್ಲಿ ಸಮಾಧಾನ? ಸಾಧನೆ ಏನಾದರೂ ಇದ್ದರೆ ಈ ಮೂರನ್ನು ತೆಗೆದು ಹಾಕೋದು, ಆವಾಗ ಮನಸ್ಸು ಸ್ವಚ್ಛವಾಗ್ತದೆ. ಆ ಬಳಿಕ ಬರೇ ಸ್ವಚ್ಛ ಆದ್ರೆ ಆಗೋದಿಲ್ಲ, ಸುವಾಸನೆ ಬೇಕಾಗ್ತದೆ. ಅದಕ್ಕೆ ಪ್ರೇಮ, ಪವಿತ್ರವಾದ ಪ್ರೇಮ. ಮೂರು ಇವುಗಳನ್ನು ತೆಗೆದು ಹಾಕಿದ ಬಳಿಕ ಆ ಸ್ವಚ್ಛವಾದ ಮನಸ್ಸಿನಲ್ಲಿ ಪವಿತ್ರ ಪ್ರೇಮದ ಒಂದು ಜ್ಯೋತಿಯನ್ನು ಹೊತ್ತಿಸಿದರೆ ಭಕ್ತನಾದ. ಅದು ಪವಿತ್ರ ಪ್ರೇಮದ ಜ್ಯೋತಿ, ಸುಂದರವಾದಂಥ ಬೆಳಕ, ಅಷ್ಟೇ ಸುವಾಸ. ಎರಡೂ ಬೆಳಕ, ಸುವಾಸ. ಹಾಗಿತ್ತು ಅಂದರೆ ಭಕ್ತ. ಇಂಥ ಭಕ್ತ ಮನಸ್ಸಿನೊಳಗೆ, ಭಕ್ತಿಯಿಂದ ತುಂಬಿದ ಮನಸ್ಸಿನಲ್ಲಿ ನಾವು ಏನು ಅನುಭವಿಸ್ತೇವಲ್ಲ ಅದೇ ದೇವರು, ದೇವಾನುಭವ. ಬೇಕು, ಇದೂ ಬೇಕು. ಬಹಳ ಮಧುರ ಭಾವ. ದೇವರು ನಮಗದನ್ನು ಕೊಟ್ಟಿದ್ದಾನ, ನಿಸರ್ಗ ನಮಗೆ ಕೊಟ್ಟಿದೆ. ಬರೇ ತಲೆ ಕೊಟ್ಟಿಲ್ಲ, ಇದೊಂದು ಕೊಟ್ಟಿದೆ. ಆ ಭಾವ ಅದು ಅರಳೋದದು, ಅದು ಮಧುರ ವಾತಾವರಣವನ್ನು ನಿರ್ಮಿಸೋದದು. ಅಂಥ ಭಾವ ಇಷ್ಟಾಯ್ತಲ್ಲ. ಇಂಥ ಭಾವವನ್ನು ಕುರಿತು ನಾವು ಏನು ಆಲೋಚಿಸ್ತೇವೆ, ಸಾಧನೆಯನ್ನು ಮಾಡ್ತೇವೆ, ಅದು ಭಕ್ತಿ ಸಾಧನ. ಯಾವಾಗಲೂ ಒಂದು ಮನೆಯೇ ಇರಲಿ, ಹೊಲನೇ ಇರಲಿ, ಯಾವುದೇ ಉದ್ಯೋಗ ಇರಲಿ, ಏನೇ ಕೆಲಸ ಇರಲಿ, ಅದರ ಹಿಂದೆ ಒಂದಿಷ್ಟು ಸುಂದರವಾದ ಭಾವ ಸಾಕಲ್ಲ. ನಾವು ಎಷ್ಟು ಕೊಡ್ತೇವೆ ತಗೋತೇವೆ ಮಹತ್ವದ್ದಲ್ಲ, ಭಾವ, ಸುಂದರವಾದ ಭಾವ. ಅಂಥ ಮಧುರ ಭಾವ ಇತ್ತು ಅಂದರೆ ನಮಗೆ ಆತ ಹೇಳ್ತಾನೆ, ಭಕ್ತಿ ಸೂತ್ರದಲ್ಲೇ ಹೇಳ್ತಾನೆ, ಮಧುರ ಭಾವ ಇತ್ತು ಅಂದರೆ
ಮರಣವು ಏನಾಗ್ತದೆ? ಮಧುರ ಆಗ್ತದೆ. ಮರಣ ಸಹಿತ ಮಧುರವಾಗ್ತದೆ. ದುಃಖಗಳು ಕೂಡ ಮಧುರವಾಗ್ತವ. ಅಷ್ಟು ಅದರಲ್ಲಿ ಶಕ್ತಿ, ಸಾಮರ್ಥ್ಯ, ಅಂಥ ಮಧುರ ಭಾವನ. ಒಂದೇನೋ ಕಥೆ ನಿಮಗೆ ಗೊತ್ತದ. ಒಬ್ಬ ಸಂತ ಇದ್ದ, ಬಹಳ ಶ್ರೇಷ್ಠ ಭಕ್ತ ಆತ. ಆತನ ಮನೆ ಒಂದು ಸುಂದರ ಸಣ್ಣ ಮನೆ. ಆ ಮನೆಯೊಳಗೆ ಆತ ಒಬ್ಬನೇ ವಾಸ ಮಾಡ್ತಾ ಇದ್ದ. ಆತನ ಕೆಲಸ ಏನು ಅಂದರೆ ಏನೂ ಅಲ್ಲ, ಮಧುರತೆಯನ್ನು ಹರಡೋದು ಅವನ ಕಾಯಕ. ಇಂಥ ಕಾಯಕ ಮಾಡಿಕೊಂಡವರಿದ್ದರು ಕರ್ನಾಟಕದಲ್ಲಿ, ಬೇರೆ ದೇಶಗಳಲ್ಲಿ. ನಮ್ಮಲ್ಲಿ ನಗೆಮಾರಿ ತಂದೆ ಅಂತ ಒಬ್ಬ ಇದ್ದ, ಕೇಳಿರಬೇಕು ಹೆಸರು. ನಗೆಮಾರಿ ತಂದೆ ಆತ. ಅವನ ಹೆಸರೇ ನಗೆಮಾರಿ ತಂದೆ. ಮಾರಿ ತಂದೆ, ನಗೆ ಯುಳ್ಳ ಮಾರಿ ತಂದೆ. ಆತ ಬೆಳಿಗ್ಗೆ ಎದ್ದ ಅಂದರೆ ಹೊರಡ್ತಿದ್ದ ಕಾಯಕ ಮಾಡಕ್ಕೆ. ಏನು ಕಾಯಕ ಮಾಡೋದು ಅಂದರೆ, ಹಾದಿಯಿಂದ ಹೋಗಾಗಿ ಯಾರ್ಯಾರ ಮುಖದ ಮೇಲೆ ಪ್ರಸನ್ನತಾ ಇಲ್ಲ ಅವ್ರನ್ನ ನಿಲ್ಲಿಸಿ ಒಂದು ಕ್ಷಣ ನಗಸಿ ಮುಂದೆ ಹೋಗ್ತಿದ್ದ. ಇದು ಅವನ ಕೆಲಸ. ಅವ ಯಾರ್ಯಾಕಿರೋಲ್ರಿ. ಆತ ಅಂತಿದ್ದ, ಹಿಂಗೆ ಮಾಡಬೇಡ್ರಿ. ಮನುಷ್ಯ ಜೀವನ ಬಂದಿದ್ದ ಎದಕ್ಕೆ? ದೇವರು ನಿಮ್ಮನ್ನು ಕಳಿಸಿದ್ದು ಅಳಾಕಲ್ಲ, ಕಳಿಸಿದ್ದು ಭಾಳ ಚಿಂತೆ ಮಾಡಲಿಕ್ಕಲ್ಲ. ನೀವು ನಕ್ಕೋತಿದ್ರೆ ದೇವರು ಆನಂದವಾಗಿರ್ತಾನ, ಅದೇ ದೇವರು. ಅದಕ್ಕಾಗಿ ಅವ ಕಾಯಕ ಇಟ್ಟುಕೊಂಡ. ಏನು? ನಗಿಸ್ಕೋತಿರು. ಬೆಳಿಗ್ಗೆ ಹೊರಟ ಸಾಯಂಕಾಲ ತನಕ ಮನೆಗೆ ಹೋಗಿ ಯಾರ್ಯಾರ ಮನೆಯಲ್ಲಿ ಅದು ಇಲ್ಲ ಮುಖ ಗಂಟು ಹಾಕ್ಯಾರ ಅದನ್ನು ಅರಳಿಸಿ ಬರ್ತದ್ದ. ಇದು ಅದ್ಭುತ ಕೆಲಸ ಮಾಡ್ತಿದ್ದ. ಅವ ಒಬ್ಬನೇ ಇಲ್ಲಿವರೆಗೆ ಅದನ್ನು ಮಾಡಿದವ. ಜೀವನದ ಕಾಯಕ, ಜೀವನದ ಕಾಯಕ. ಬದುಕಿನ ಕೊನೆ ಕ್ಷಣದವರೆಗೆ ಮಾಡ್ತ. ಕೊನೆಗೆ ದೇಹ ಬಿಡುವಾಗಲೂ ಸಹಿತ ಕೊನೆಗೊಮ್ಮೆ ನಕ್ಕ. ಮರಣಕ್ಕೆ ಹೇಳ್ದಂತ, ನಾನು ಕೊನೆಗೊಂದು ಸಲ ನಗ್ತೇನೆ, ಆ ಬಳಿಕ ನಿನ್ನ ಕೂಡ ಬರ್ತೇನೆ. ಅವಾಗ ಮರಣ ಹೇಳ್ತಂತ, ನಕ್ಕ ಬಳಿಕ ನಾನೆಲ್ಲಿರ್ತೇನೆ? ಎಲ್ಲಿ ನಗುವದ ಅಲ್ಲಿ ನಾನಿರೋದಿಲ್ಲ. ನೀನು ಏನಾದರೂ ಬೇಕಾದ್ರೆ ಬಿಡು, ನನ್ನ ಕೊನೆಯ ಕ್ಷಣ ಏನಾಗಬೇಕು? ಒಂದು ಮಧುರವಾದ ನಗು. ಹೆಂಗೆ ಬದುಕಿದ್ರು. ಹಾಗ ಒಬ್ಬ ಸಂತ ಇದ್ದ. ಆ ಮನೆ ಸಣ್ಣ ಮನೆ. ಅವನ ಕೆಲಸ ಏನಲ್ಲ, ಮಧುರ ಮಧುರ ಮಾತು, ಇದು ಹಾಡುಗಳನ್ನು ಹಾಡೋದೇ ಅವನ ಕೆಲಸ. ಮಧುರ ಹಾಡುಗಳನ್ನು ಹಾಡೋದು. ಆತ ಹಾಡ್ತಾ ಇದ್ರೆ ನೂರಾರು ಜನ ಬಂದು ಕೂತು ಹೀಗೆ ಸಂತೋಷ ಪಡಬೇಕು. ಕಣ್ಣಿನಿಂದ ಆನಂದದ ಅಶ್ರು ಸುರಿಸಬೇಕು. ಹಂಗೆ ಹಾಡ್ತಿದ್ದ ಆ ಮನೆಯೊಳಗಿದ್ದ. ಇವನ ಕಾಯಕದಿಂದ ಏನಾಗಿತ್ತು ಅಂದರೆ, ಇಡೀ ಊರಲ್ಲೇ ಒಂದು ಥರದ ವಾತಾವರಣ, ಭಾಳ ಪವಿತ್ರವಾದ ವಾತಾವರಣ. ಜನ ಒಬ್ಬರನ್ನು ನೋಡಿ ಒಬ್ಬರು ಹಾಡೋದನ್ನು ಕಲಿತಿದ್ರೆ ವಿನಃ ಜಗಳ ಮಾಡೋದನ್ನು ಕಲಿತಿರಲಿಲ್ಲ. ಹಂಗೆ ಬೆಳೆಸಿದ್ದ. ಒಂದು ದಿವಸ ಮಲಗಿದಾಗ ರಾತ್ರಿ 10-12 ಗಂಟೆ ಬಾಗ್ಲ ಬಡಿತಂತ. ಕಥೆ ಬರ್ದಾರ. ಬಾಗ್ಲ ಬಡಿತಂತ. ಯಾರು ಅಂತ ಕೇಳ್ದ. ನಾನು ಮರಣ ದೇವತೆ, ಬರಲೇನು ಒಳಗೆ ಅಂದ. ಬೇಕಾದಾಗ ಬಾ, ಭಾಳ ಸ್ವಾಗತ ನಿನಗೆ, ಸುಸ್ವಾಗತ ಅಂದ. ಅವಾಗ ಮರಣ ದೇವತೆ ಹೇಳ್ತು, ನನ್ನನ್ನು ಸ್ವಾಗತ ಮಾಡಿದವರು ಈ ಜಗತ್ತಿನಾಗ ಯಾರೂ ಇಲ್ಲ. ನೀನು ಸ್ವಾಗತ ಮಾಡ್ತೀಯಲ್ಲ, ಎಂಥ ಆಶ್ಚರ್ಯ ಅಂತ. ಅವಾಗ ಅವ ಹೇಳ್ದ,
ಈ ಮನೆಯೊಳಗಿರೋದೆಲ್ಲ ಪ್ರೇಮ. ಜೀವನವನ್ನು ನಾನು ಹೆಂಗೆ ಪ್ರೀತಿಸ್ತೇನೆ, ನಿನ್ನನ್ನು ಪ್ರೀತಿಸ್ತೇನೆ. ಪ್ರೇಮ ಇರೋದು ಎದೆಯೊಳಗ, ಪ್ರೇಮ ಇರೋದು. ನಾನು ನಿನ್ನನ್ನು ಪ್ರೀತಿಸ್ತೇನೆ. ಮರಣವೇ, ನಿನ್ನನ್ನು ನಾನು ಅತಿಯಾಗಿ ಪ್ರೀತಿಸ್ತೇನೆ. ಎಷ್ಟು ಜೀವನವನ್ನೋ ಅಷ್ಟೇ ನಿನ್ನನ್ನು ಬಾಗಿಲ ತೆರೆದದ, ನೀನು ಒಳಗೆ ಬರಬಹುದು ಅಂದ. ಆವಾಗ ಮರಣ ದೇವತಾ ಹೇಳ್ತಂತ, ಈ ರೀತಿ ಸ್ವಾಗತ ಮಾಡಿದರೆ ನಾನು ಬರೋದು ಹೇಗ? ಯಾರು ಪ್ರೀತಿಸ್ತಾರೆ ಅವರ ಸಮೀಪಕ್ಕೆ ನನಗೆ ಸ್ಥಾನ ಇಲ್ಲ. ಅಲ್ಲಿ ನಾನು ಮಧುರತೆಯಾಗಿ ನಿಲ್ಲಬೇಕಾಗ್ತದೆ. ಆವಾಗ ಅದು ಮರಣ ಅಲ್ಲ, ಅದೇ ಅಮರತ್ವ. ಮರಣವನ್ನು ಅಮರ ಮಾಡುವಂಥ ದೊಡ್ಡ ಶಕ್ತಿಯಲ್ಲಾದರೂ ಇದ್ದರೆ ಇಲ್ಲಿಲ್ಲ, ಎದೆಯೊಳಗದ ಅಷ್ಟೆ. ಹಾಗ ದುಃಖ ಸುಖ ಆಗಬೇಕು, ಮರಣ ಅಮೃತ ಆಗಬೇಕು. ಹಾಗ ಮಾಡುವಂಥ ಒಂದು ಅದ್ಭುತ ಏನಾದರೂ ಸಾಧನೆ ಇದ್ದರೆ ಅದು ಯಾವುದು? ಭಕ್ತಿ, ಮಧುರವಾದ ಭಾವ. ಏನ ಸಂತ ಹೇಳ್ತಾನೆ, ಆತನ ಜೀವನದ ತುಂಬ ಮಾಡಿದ್ದದೆ. ನಾನು ಪ್ರೀತಿಸ್ತೇನೆ, ನೀನು ಯಾರಾದರೂ ಇರು, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಮರಣ ದೇವತೆ ಒಳಗೆ ಬಂತು, ಆ ವಾತಾವರಣವನ್ನು ನೋಡ್ತು, ಅದು ಸಂತೋಷಪಡ್ತು, ಹಾಗೇ ಹೊರಡ್ತು. ಯಾಕೆ ಅಂದ, ನಿನ್ನ ಇಚ್ಛಾ ಇದ್ದಾಗ ಬರಬಹುದು, ಅದು ನಿನಗೆ ಬಿಟ್ಟಿದ್ದು. ಎಲ್ಲಿ ಪ್ರೇಮ ಅಲ್ಲಿ ನಾನು ಅದನ್ನು ಪ್ರೀತಿಸ್ತೇನೆ. ಪ್ರೇಮ ಮತ್ತು ಮರಣಗಳು ಹೊಂದಿ ಹೊಂದಿ ಹೋಗೋ ಅಲ್ಲ, ಆದರೆ ನಿನ್ನ ಮನೆಯಲ್ಲಿ ಬಂದಾಗ ಮಾತ್ರ ಎಂಥ ಅದ್ಭುತ ಅನುಭವ, ಎಂಥ ಅದ್ಭುತ ಪ್ರೇಮ. ನಾನು ಇಲ್ಲಿಯವರೆಗೆ ಪ್ರೇಮದ ಮಹತ್ವವನ್ನು ಗೊತ್ತು ಮಾಡಿಕೊಂಡವನಲ್ಲ, ಇದನ್ನು ನಾನು ಅನುಭವಿಸಿದೆ. ಎಂಥ ಅದ್ಭುತವಾದ ಪ್ರೇಮ, ಎಂಥ ಪರಿಶುದ್ಧವಾದ ಪ್ರೇಮ. ಆತ ಸಂತ ಬಹಳ ದಿವಸ ಬದುಕಿದ, ಕೊನೆಯವರೆಗೆ ಮುಖದ ಕಳೆ ಕಡಿಮೆ ಆಗಿರಲಿಲ್ಲ, ಮನೆಯೊಳಗಿರುವ ಮಾಧುರ್ಯ ಕೆಟ್ಟಿರಲಿಲ್ಲ. ಅದೇ ಮನೆ, ಅದೇ ಮನಸ್ಸು, ಮಸ್ತಾಗಿ ಬದುಕಿದ್ದ. ಆತನ ಕೊನೆಯ ಸಂದೇಶ ಏನು ಅಂದರೆ, ಚೆಂದಾಗಿ ಬದುಕಿ, ಸಂತೋಷವಾಗಿ ಬದುಕಿ, ಅದೇ ಸಾಧನ, ಅದೇ ಸಾಧನ. ಪ್ರೀತಿಯಿಂದ ಬದುಕಿ ಜಗತ್ತಿನಲ್ಲಿ. ಜಗತ್ತು ಇದು ಅದ್ಭುತದ, ಇದು ದೇವನ ಕಲಾಕೃತಿ. ಇದನ್ನು ನೋಡಿ ಸಂತೋಷ ಪಡಬೇಕು ಮನುಷ್ಯನೇ. ಮನುಷ್ಯರನ್ನು ನೋಡಿ ನಿನಗೆ ಸಂತೋಷ ಆಗದಿದ್ದರೂ ಹೋಗಲಿ ಆ ಕಡೆ, ಆದರೆ ಜಗತ್ತನ್ನು ನೋಡಿ ಸಂತೋಷ ಪಡು. ಜಗತ್ತು ವೈರಿ ಅಲ್ಲ, ನಮಗೆ ಯಾವ ವಸ್ತೂ ವೈರಿ ಅಲ್ಲ. ಜಗತ್ತ ಅದರ ಕೂಡ ಹೊಂದಿಕೊಂಡು ಹೋದರೆ, ಅದರ ರೀತಿ ನೀತಿಗಳು ಗೊತ್ತಿತ್ತು ಅಂದರೆ ಜಗತ್ತು ತೇಲಿಸ್ತದೆ. ಗೊತ್ತಿಲ್ಲ ಅಂದರೆ ಮುಳುಗ್ತೇವೆ ಅಷ್ಟು. ಅದು ತೇಲಿಸ್ತದೆ. ಅಂಥ ಸುಂದರವಾದ ಜಗತ್ತಿನಲ್ಲಿ ನಾವು ಪ್ರೀತಿಯಿಂದ ಬದುಕೋದಲ್ಲ, ಅದನ್ನು ಕಲಿಸೋದೇ ಭಕ್ತಿಶಾಸ್ತ್ರ.